ತುದಿಗಾಲಲ್ಲಿ ನಿಲ್ಲಿಸಿದ ಓವಲ್ ಟೆಸ್ಟ್ ಪಂದ್ಯವನ್ನ 6 ಗೆಲ್ಲುವ ಮೂಲಕ ಭಾರತ ತಂಡ ಸರಣಿಯನ್ನು 2-2 ಸಮಬಲಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಈ ಮೂಲಕ ಪ್ರತಿಷ್ಠಿತ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯನ್ನ ತನ್ನ ಬಳಿ ಉಳಿಸಿಕೊಂಡಿದೆ. ಓವೆಲ್ನಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಅನೇಕ ನಾಟಕೀಯ ಘಟನೆಗಳಿಗೆ ಸಾಕ್ಷಿಯಾಯಿತು. ಇಂಗ್ಲೆಂಡ್ ಗೆಲುವಿಗೆ ಅಂತಿಮ ದಿನ ಬೇಕಿದ್ದಿದ್ದು ಕೇವಲ 35 ರನ್. ಆದ್ರೆ ಪ್ರತಿ ರನ್ಗೂ ಒದ್ದಾಡುವಂತೆ ಮಾಡಿದ್ರು ಭಾರತದ ಬೌಲರ್ಗಳು. ಈ ಮೈದಾನದಲ್ಲಿ 263 ರನ್ಗಳನ್ನ ಚೇಸ್ ಮಾಡಿ ಗೆದ್ದ ಉದಾಹರಣೆಯೇ ಇಲ್ಲ. ಅಂತಿಮ ದಿನ ಮೋಡ ಕವಿದ ವಾತಾವರಣದಲ್ಲಿ ಇಂಗ್ಲೆಂಡ್ಗೂ ಬ್ಯಾಟಿಂಗ್ ಕಷ್ಟವಾಗಿತ್ತು. ಪ್ರಸಿದ್ಧ ಕೃಷ್ಣ ಅವರು ಎಸೆದ ದಿನದ ಮೊದಲ ಓವರ್ನಲ್ಲಿ ಓವರ್ಟನ್ ಅವರು 2 ಬೌಂಡರಿಗಳನ್ನ ಗಳಿಸಿದಾಗ ಭಾರತ ತಂಡಕ್ಕೆ ಹಿನ್ನಡೆಯಾಗಿತ್ತು. ಆದ್ರೆ ಸಿರಾಜ್ ಅವರು ಮುಂದಿನ ಓವರ್ನಲ್ಲೇ ಜಾಮಿ ಸ್ಮಿತ್ ಅನ್ನು ವಿಕೆಟ್ ಕೀಪರ್ ಧ್ರುವ ಜುರೆಲ್ ಅವರಿಗೆ ಕ್ಯಾಚ್ ಕೊಡಿಸುವಲ್ಲಿ ಸಫಲರಾಗಿದ್ದರಿಂದ ಇಂಗ್ಲೆಂಡ್ ತಿರುಗೇಟು ನೀಡಿದ್ರು. ಮತ್ತೆ ಮುಂದಿನ ಓವರ್ನಲ್ಲಿ ಓವರ್ಟನ್ ಅವರನ್ನ LW ಬಲೆಗೆ ಬೀಳಿಸಿದ ಸಿರಾಜ್ ತಮ್ಮ 4ನೇ ವಿಕೆಟ್ ಪಡೆದ್ರು. ಅಲ್ಲಿಗೆ ಇಂಗ್ಲೆಂಡ್ನ 8ನೇ ವಿಕೆಟ್ ಪತನಗೊಂಡಿತು. ಬಳಿಕ 83ನೇ ಕೊನೆ ಎಸೆತದಲ್ಲಿ ಜೋ ಸ್ಟಂಗ್ ಅವರನ್ನ ಕ್ಲೀನ್ ಬೋಲ್ಡ್ ಮಾಡುವ ಮೂಲಕ 9ನೇ ವಿಕೆಟ್ ಎಗರಿಸಿದ್ರು. ಈ ವೇಳೆ ಗಾಯಾಳುವಾದ ಕ್ರಿಸ್ ಓಲ್ಸ್ ಅವರು ಒಂದು ಕೈಯಲ್ಲಿ ಬ್ಯಾಟಿಂಗ್ ಮಾಡಲು ಆಗಮಿಸಿದ್ರು. ಆದ್ರೂ ಇಂಗ್ಲೆಂಡ್ ತಂಡ ಸೋಲು ಅನುಭವಿಸಿತು.